ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರೋ ನನಗೆ ಸಹಾಯ ಮಾಡ್ತಾರೆ, ನಾನು ಕಷ್ಟದಲ್ಲಿದ್ದಾಗ ಯಾರೋ ಬಂದು ನನ್ನ ಜೊತೆಗೆ ನಿಲ್ತಾರೆ, ನನ್ನನ್ನು ಪ್ರೋತ್ಸಾಹ ಮಾಡ್ತಾರೆ, ನಾನು ಮಾಡಿದ್ದನ್ನು ಒಪ್ಕೊಳ್ತಾರೆ, ಇವೆಲ್ಲವೂ ಕೂಡ ದೂರ ಇಟ್ಟು ನಿಮ್ಮದೇ ಆದಂತಹ ರೀತಿಯಲ್ಲಿ ಚಿಂತನೆಗಳನ್ನು ನಡೆಸಬೇಕಾಗುತ್ತೆ. ವಿರೋಧಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾರೆ. ಪ್ರತಿ ದಿವಸವೂ ಕೂಡ ಪ್ರತಿನಿತ್ಯವೂ ಕೂಡ ನಿಮಗೆ ಶತ್ರುಗಳ ಕಾಟ, ಶತ್ರುಗಳ ಒಂದು ಹೆಚ್ಚಳ ಆಗ್ತಾ ಇರತಕ್ಕಂಥದ್ದು. ನಿಮ್ಮ ಧೈರ್ಯ ಬೇರೆಯವರಿಗೆ ಅದು ಮಾದರಿಯಾಗಬೇಕು ಅನ್ನುವಂಥದ್ದು. ಸರ್ಕಾರದಿಂದ ಲಾಭದ ಸೂಚನೆ ಇದೆ, ನೀವು ಅದರ ಅನುಕೂಲತೆಯನ್ನು ಪಡ್ಕೊಳ್ಳುವಂಥದ್ದು. ಪ್ರಯಾಣದಿಂದ ನಿಮಗೆ ಸಂತೋಷ ಸಿಕ್ಕುವಂಥದ್ದಿದೆ. ಹಳೆಯ ಸ್ನೇಹಿತರಿಂದ ಅವಮಾನವಾಗುತ್ತೆ. ಯಾವುದೋ ಘಟನೆಗಳು ನಡೆದಿರುತ್ತೆ, ಅದನ್ನು ಮರ್ತಿರ್ತೀರಿ. ಪುನಃ ಆ ಸ್ನೇಹಿತರು ಸಂಪರ್ಕಕ್ಕೆ ಬಂದಾಗ ಆ ವಿಷಯ ಮುನ್ನೆಲೆಗೆ ಬಂದು ಅವಮಾನವಾಗ್ತಕ್ಕಂಥದ್ದು. ವನದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗ್ತಕ್ಕಂಥದ್ದು, ಆದಾಯದಲ್ಲಿ ಇಳಿಕೆಯಾಗುವಂಥದ್ದು, ಬಂಡವಾಳದಲ್ಲಿ ನಷ್ಟವಾಗುವಂಥದ್ದು. ಈ ಎಲ್ಲ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳದೇ ಇದ್ದರೆ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಿಷಯವನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು. ಅನಗತ್ಯವಾದಂತಹ ಸಲಹೆ ಆಗಲಿ ವಾದ ಆಗಲಿ ಯಾವುದೂ ಕೂಡ ಬೇಡ ಅಂತ ಅರ್ಥ. ಪ್ರೇಮಿಗಳಿಗೆ ಕಷ್ಟದ ಪರಿಸ್ಥಿತಿ ಎದುರಾಗಬಹುದು. ಸ್ವಲ್ಪ ಜಾಗರೂಕತೆಯಿಂದ, ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣುಸ್ತ್ರಯಮೂರ್ತಿರ್ ದಿವಾಕರ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಈ ಮಂತ್ರವನ್ನು 12 ಸಲ ಪಠನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ನಿದ್ರಾಹೀನತೆ, ಆರೋಗ್ಯ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಯಾವಾಗ ನಿದ್ದೆ ಆಯಾ ವಯಸ್ಸಿಗೆ ಅನುಗುಣವಾಗಿ ಸಾಕಾಗೋದಿಲ್ವೋ, ತುಂಬ ಶ್ರಮವಾಗಿರುತ್ತೋ, ಅಥವಾ ಏನೂ ಕೆಲಸ ಇಲ್ಲದೆ ನಿದ್ದೆಗೆಡ್ತಿರೋ, ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಪ್ರಯಾಣದ ಆಯಾಸದಿಂದ ಕೆಲಸವನ್ನು ಮುಂದಕ್ಕೆ ಹಾಕ್ಬೋದು. ಎಲ್ಲವಕ್ಕೂ ಕೂಡ ಶರೀರ ಮುಖ್ಯವಾದಂತಹ ಸಾಧನ. ಶರೀರ ಚೆನ್ನಾಗಿರಬೇಕು, ಆಗ ಮಾತ್ರ ನೀವು ಯಾವ ಕೆಲಸವನ್ನು ಮಾಡೋದಕ್ಕೂ ಕೂಡ ಯೋಗ್ಯರಾಗಿರ್ತೀರಿ ಅನ್ನುವಂಥದ್ದು. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂಬತಕ್ಕಂಥದ್ದು ಶಾಸ್ತ್ರದ ಮಾತು. ಆ ರೀತಿಯಲ್ಲಿ ದೇಹ ಚೆನ್ನಾಗಿದ್ದರೆ ನಾವು ಯಾವ ಕೆಲಸವನ್ನು ಬೇಕಾದರೂ ಕೂಡ ಮಾಡಬಹುದು ಅನ್ನುವಂಥದ್ದು. ನಿಮ್ಮ ಹಣ, ನಿಮ್ಮ ಸ್ವಭಾವ, ನಿಮ್ಮ ನಡವಳಿಕೆ, ನಿಮ್ಮ ಮಾತು ಇವೆಲ್ಲವೂ ಕೂಡ ನಿಮಗೆ ಅವಮಾನವನ್ನು ಮಾಡುತ್ತೆ. ಮಕ್ಕಳ ಸಹಾಯಕರಿಂದ ನಿಮಗೆ ವಂಚನೆ ಆಗ್ಬೋದು. ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಯಾರೋ ಇರ್ತಾರೆ, ಅಥವಾ ಮಕ್ಕಳ ಆರೈಕೆಗೋಸ್ಕರವಾಗಿ ನಿಮ್ಮ ಮನೆಯಲ್ಲಿ ಉಳ್ಕೊಂಡಿರ್ತಾರೆ, ಅಂಥವರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದು. ಅದು ಬಹಳ ಬೇಸರವಾಗುತ್ತೆ. ನಮ್ಮ ಮನೆಯಲ್ಲೇ ಊಟ ತಿಂಡಿಯನ್ನು ಮಾಡಿ ಮನೆಯ ಸದಸ್ಯರಂತೆಯೇ ಇದ್ದು ನಮಗೇ ಮೋಸ ಮಾಡಿದ್ರಲ್ಲ ಅನ್ನುವಂಥದ್ದು ಬೇಸರ ನಿಮಗೆ ಆಗುವಂಥದ್ದು. ಮನೆಯ ವಾತಾವರಣ ಚೆನ್ನಾಗಿರೋದಿಲ್ಲ. ಯಾವಾಗ ನಡೆಯಬಾರ್ದು ನಡೆಯುತ್ತೆ, ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಅಲ್ಲೋಲ ಕಲ್ಲೋಲಗಳಾಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಪ್ರೇಮಿಗಳು ನಿಮ್ಮ ಗೌಪ್ಯವಾದಂತಹ ಒಂದಷ್ಟು ವಿಚಾರಗಳನ್ನು ಮನೆಯವರ ಜೊತೆಯಲ್ಲಿ ಚರ್ಚೆ ಮಾಡಿ ವಿವಾಹದ ವಿಚಾರಕ್ಕೆ ಚರ್ಚೆಯನ್ನು ಮಾಡಿ ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಆಡ್ತಕ್ಕಂತಹ ಮಾತು ನಿಮಗೆ ಒಂದಷ್ಟು ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ, ಸಮಯ ವ್ಯರ್ಥ ಆಯಿತು ಅಂತ ಹೇಳಿ ಅಂದ್ಕೊಳ್ಳುವ ಹಾಗಾಗತ್ತೆ. ದೊಡ್ಡವರ ಜೊತೆಯಲ್ಲಿ ಮಾತಾಡಿದಾಗ ಏನೇ ಕೇಳಿದರೂ ಕೂಡ ಆಯಿತು ಅಥವಾ ಮಾಡಿಕೊಡ್ತೀನಿ ಅಂತ ಹೇಳಬಹುದು. ಆದರೆ ಅದು ಕಾರ್ಯರೂಪಕ್ಕೆ ಬರುವಂತಹ ಸಂದರ್ಭದಲ್ಲಿ ಮತ್ತವರು ಸಿಗ್ತಾರಾ ಅನ್ನೋದು ಪ್ರಶ್ನೆಯಾಗತ್ತೆ. ಹಣದ ಅಭಾವದಿಂದ ನಿಮಗೆ ಮಾನಸಿಕವಾದಂತಹ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು. ಧಾರ್ಮಿಕ ಕಾರ್ಯದ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಮನೆಯಲ್ಲಿ ಏನೋ ಒಂದು ಪೂಜೆ ಪುನಸ್ಕಾರ, ಹೋಮ ಹವನ ಅಥವಾ ಇನ್ನೇನಾದರೂ ಒಂದು ಭಜನೆ
ಅಥವಾ ಯಾವುದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು, ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಹೀಗೆಲ್ಲ ಯೋಚನೆಗಳು ಬರುತ್ತೆ. ಆದರೆ ಅದೆಲ್ಲ ಸಾಧ್ಯನಾ, ನನ್ನಿಂದ ಅದನ್ನು ಮಾಡಬಹುದಾ ಅನ್ನೋದನ್ನು ಮೊದಲು ಪ್ರಶ್ನೆ ಮಾಡಿಕೊಳ್ಳಿ. ಅಧಿಕಾರಿ ವರ್ಗದವರ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳ ಸಮಸ್ಯೆಗಳನ್ನು ಸರಿಯಾಗಿ ತಿಳಿದು ಅದನ್ನು ಬಗೆಹರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ಲಕ್ಷ್ಮೀ ದೇವಿಯನ್ನು ಕಮಲ ಪುಷ್ಪದಿಂದ ಅರ್ಚನೆ ಮಾಡಿ. ಶುಭವಾಗಿ.